ಫಸ್ಟ್ ಡೇ ಫಸ್ಟ್ ಶೋ ನೀವು ಸಿನಿಮಾಕ್ಕೆ ಬರಬೇಕು, ಹೀರೋ ಆಗಬೇಕು ಅಂತ ಕನ್ಸ್ಕೊಂಡವರು ಪ್ರೊಡ್ಯೂಸರ್ ಆದ್ರಿ. ಸೊ ಇದು ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿಯಾಗಿದ್ದೀರಾ? ಇಲ್ಲ ಮ್ಯಾಮ್, ಭಾಳ ಖುಷಿ ಆಗ್ತಾ ಇದೆ. ರಿವ್ಯೂಸ್ ಅಂದರೆ ಲಾಸ್ಟ್ 15 ನಿಮಿಷ ಇನ್ನೂ ಜನ ಕಣ್ಣಲ್ಲಿ ನೀರು ತೊಗೊಂಡೇ ಬರ್ತಾ ಇದ್ದಾರೆ. ಎಷ್ಟೋ ಜನ ಪ್ರೆಸ್ನವ್ರನ್ನೂ ನೋಡಿದೆ, ಪಾಪ ಅವರಿಗೆ ಬೈಟ್ಸೊಳಗೆ ಈಚೆ ಹೋಗೋಕ್ಕೂ ಆಗ್ತಾಯಿಲ್ಲೇ ನಿಂತಿದ್ರು ಸ್ವಲ್ಪ ಹೊತ್ತು ಹಂಗೇನೆ. ಭಾಳ ಖುಷಿಯಾಗುತ್ತೆ ಮ್ಯಾಮ್. ಇಷ್ಟಕ್ಕೆ ನಾನು ಆಸೆ ಪಟ್ಟಿದ್ದು ಅಷ್ಟೇ, ಇನ್ನೇನೂ ಇಲ್ಲ. ಸರ್, ಇವಾಗ ಈ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಉಳ್ಕೊಳ್ಬೇಕಾದದ್ದು ತುಂಬ ಇಂಪಾರ್ಟೆಂಟ್. ಹೌದು. ಸೊ ಈ ಸಿನಿಮಾ ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ? ಇಲ್ಲ ಮ್ಯಾಮ್, ಕೆಲವೊಂದು ವಿಚಾರಗಳು ಇನ್ನೊಂದು ಸ್ವಲ್ಪ ಏನೋ ಪುಷ್ ಮಾಡೋದಿದೆ. ಅದನ್ನೆಲ್ಲ ಮಾಡಿದ್ರೆ 100% ಒಬ್ಬರು ಒಂದು ಸಲ ಬಂದು ನೋಡಿದ್ರು ಅವ್ರಿಗೆ ಮೂಟ್ ಹಾಕಾಗೆ ನನಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಇನ್ನೊಂದು ಸರ್ ಹೇಳಿದ್ರು, ಅಂದರೆ ಫಸ್ಟ್ ಡೇನೇ ತುಂಬಿಸ್ಕೊಳ್ಳೋದು, ಹೌಸ್ಫುಲ್ ಮಾಡೋದು ಬೇಡ, ಸ್ಲೋಲಿ ಇದು. ಹೌದೌದು ಮ್ಯಾಮ್, ಇಲ್ಲಿ ಬಂದಿರೋರು ಯಾರು ನಾವು ಇನ್ವೈಟ್ ಮಾಡಿರೋರಲ್ಲ, ಆಮೇಲೆ ಯಾವುದು ಆ ಥರದವರಲ್ಲ, ಆರ್ಗ್ಯಾನಿಕ್ ಆಗೇ ಬಂದಿರೋದು. ಆಮೇಲೆ ಅವರವರು ಒಂದೊಂದು ಸೀನ್ಗೂ ಎಂಜಾಯ್ ಯಾವ ಥರ ಮಾಡ್ತಿದ್ರು ನೀವೇ ನೋಡ್ತಾ ಇದ್ದೀರಾ. ಕೆಲವೊಂದನ್ನ ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ, ಅದು ಮನಸ್ಸಿಂದನೇ ಬರಬೇಕಾಗತ್ತೆ. ಕೆಲವೊಂದೊಂದು ಮನಸ್ಸಿಂದನೇ ಬರಬೇಕಾಗತ್ತೆ. ಹೌದೌದು ಡೈರೆಕ್ಟರ್ಗೆ ಇದೆಲ್ಲ ಇದೆ ಸರ್, ಕೂಡ ಬರಬೇಕು. ಹೌದು. ಜೊತೆಗೆ ಇನ್ನೊಂದು ಎಮೋಷನಲ್ ಕಂಟೆಂಟ್ ಅಂದರೆ ಬಲರಾಮನ ಊರಿನವರು. ಹೌದು. ಅಮ್ಮ ಮಾತಾಡಿದಾಗ ತುಂಬ ಎಮೋಷನಲ್ ಆಗಿದೆ. ಹೌದು. ನಾವು ನೋಡಿದಂಥ ಅಂದರೆ ಅವ್ರ ಚಿಕ್ಕ ವಯಸ್ಸಲ್ಲಿ ಬಲರಾಮನ ನೋಡಿದ್ರು, ಅದೆಲ್ಲವೂ ಕೂಡ ತೆರೆ ಮೇಲೆ ಬಂದಿದೆ. ಜನ ಒಂದು ಎಮೋಷನಲ್ ಒಂದು ರಿಪೋರ್ಟ್ ಹೋಗಿದ್ದಾರೆ. ಅದೇ ಸರ್, ಬಲರಾಮ್ ಅವ್ರನ್ನ ನೋಡಿದವರು ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹತ್ಕೊಂಡೇ ಮಾತಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಬಲರಾಮ್ ಅವ್ರನ್ನ ನೋಡಿಲ್ಲ, ಆ ವಿಚಾರದಲ್ಲಿ ಫೋನಲ್ಲಿ, ವೀಡಿಯೋಸಲ್ಲಿ, ಫೋಟೋಸಲ್ಲಿ ನೋಡೋಂಥದ್ದು ಅಷ್ಟೇ ಮಾಡ್ಕೊಂಡಿದ್ದಿತ್ತು. ಎಷ್ಟೋ ಜನ ಫೋನ್ ಮಾಡಿ 10-15 ನಿಮಿಷ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಹತ್ಕೊಂಡು ಹೇಳ್ತಾ ಇದ್ದಾರೆ. ನಾವೆಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ಗೆದ್ದಿದ್ದೀವಿ ಅನ್ನೋದೊಂದು ಖುಷಿ. ಬಲರಾಮ ಹಾಗೆ ಅಂತ ಹೇಳ್ತೀವಿ. ಅದ್ರ ಜೊತೆ ಒಂದು ಎಮೋಷನಲ್ ಜರ್ನಿ ಇದೆ ಸರ್. ಅದೇನೇ, ಒಬ್ಬ ರೌಡಿ ಅಂತ ಯಾಕೆ ಏನೋ ಹುಡ್ತಾನೆ ಯಾರು ರೌಡಿಯಾಗಳು ಆಗಬೇಕು ಅಂತಲೇ ಬರಲ್ಲ. ಲೈಫ್ ಸ್ಟೈಲ್ ಒಬ್ಬೊಬ್ರದ್ದು ಕೆಲವೊಂದು ಸಂದರ್ಭ, ಈಗ ಈ ಸಿನಿಮಾ ನೋಡಿದಾಗ ಅನಿಸ್ತು, ಕೆಲವು ಸಂದರ್ಭಗಳು ಈಗ ಬಲರಾಮನ್ ಅಷ್ಟೇ ಏನೋ ಸಾಧನೆ ಮಾಡಬೇಕು ಅಂತಲೇ ಬೆಂಗಳೂರಿಗೆ ಬಂದಿದ್ದು. ಸಮಯ ಸಂದರ್ಭಗಳು ಯಾವ ರೀತಿ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ರೌಡಿಗಳಿಗೆ. ಎಲ್ಲ ಎಲ್ಲೋ ಒಂದು ಕಡೆ ನೋಡಿದ್ರೆ ನಾವು ಎಲ್ಲರೂ ರೌಡಿಗಳ ಥರನೇ, ಬಿಕಾಸ್ ನಾವು ರಿಯಾಕ್ಟ್ಗಳು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಕೆಲವೊಬ್ರು ರಿಯಾಕ್ಟ್ ಮಾಡಿ ಕೋಪ ತಡೆದಾದ್ರೆ ಏನೇನೋ ಒಂದು ಆಗುತ್ತೆ ಅಷ್ಟೇ. ಸರ್, ಬಲರಾಮ ಸಿನಿಮಾ ಮಾಡಬೇಕಾದ್ರೆ ಅವ್ರ ಕುಟುಂಬಸ್ಥರು ಕೇಳಿದಾಗ ಎಲ್ಲೋ ಒಂದು ಕಡೆ ಬೇಡ ಅಂದಿದ್ರು ಅಂತ. ಆದರೂ ಕೂಡ ನೀವು ಅದನ್ನು ಒಂದು ಒಳ್ಳೆ ಪಾಸಿಟಿವ್ ಅಂತ ಅಂದರೆ ಬಲರಾಮ ಅಂದರೆ ಕ್ರೂರಿ ಅಲ್ಲ, ಒಂದು ರೀತಿ ಮಾನವೀಯ. ಇಲ್ಲ, ಈ ವಿಚಾರಕ್ಕೆ ಬಂದಾಗ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಿದಾಗ ಬೇಡ ಅಂತ ಮಾತು ಬಂದಿತ್ತು ಉಂಟು. ಹೌದು, ಬಿಕಾಸ್ ಕೆಲವೊಂದೊಂದು ರೀಸನಿಂದ. ಬಿಕಾಸ್ ಬಲರಾಮನ ಹೆಸರನ್ನ ತುಂಬ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದಂಥ ಸೊಸೈಟಿಲಿ ನಾವು ಪಾಸಿಟಿವ್ ಆಗಿ, ಯಾಕೆಂದರೆ ನಮ್ಮೂರವರು ನಮ್ಮ ಜನ ನಾವು ಬಿಟ್ಕೊಡೋಕ್ಕಾಗಲ್ಲ. ಇದು ಸತ್ಯವಾದ ಕತೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಹೂವಪಾಗೋಗಳನ್ನ ಯಾವುದೂ ನಂಬಕ್ಕೆ ಹೋಗಬೇಡಿ. ಕೆಲವೊಬ್ಬರು ಜೀವನದಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಈ ಥರ ಆಗುತ್ತೆ ಅಷ್ಟೇ. ಈಗ ಕುಟುಂಬದವ್ರನ್ನ ಹೆಂಡತಿ ಮತ್ತು ಮಗಳಿದಾರಲ್ಲ, ಅವ್ರ ಸಿನಿಮಾ ನೋಡ್ತಾರೆ ಹೇಗೆ? ಆ ಬಲರಾಮ ಅಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾನು ತುಂಬ ರೆಸ್ಪಾನ್ಸ್ ಇದೆ. ಈಗ ಅದೇ ನನ್ನ ಮೆಸೇಜು ಓಪನ್ ಮಾಡ್ತಾ ನೋಡ್ತಾನೆ ಇದ್ದೀನಿ. 12 ಕಡೆಯಿಂದ 15 ಕಡೆ ಔಟ್ಫುಲ್ ಆಗಿದೆ ಆಲ್ ಓವರ್ ಕರ್ನಾಟಕ. 60% ಕವರೇಜ್ ಇದೆ ಮ್ಯಾಮ್. ಬೆಳಗ್ಗೆ ಶೋನೇ ಇಷ್ಟು 60% ಕವರ್ ಆಗ್ತಾ ಇರೋದು ನಮ್ಗೆ ಭಾಳ ಖುಷಿ ಇದೆ. ಈವ್ನಿಂಗ್ ಶೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.